ಬನ್ನಿ ಬನ್ನಿ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಶೆಡ್ಡು ನೋಡಿ. ಎಲ್ಲ ಸೆಟ್ ಮಾಡಿದ್ದೀನಿ. ನನ್ನ ಅಳಿಯನ್ನ ಅರೆಸ್ಟ್ ಮಾಡೋದಿಕ್ಕೆ ನೀವು ರೆಡಿ ಆಗಿರಿ. ಕಿರಿಚ್ಕೊಳ್ಳೋದ್ ಕೇಳಿಸಿದ್ರೆ ಸಾಕು ನಮ್ಗೆ. ಏನು ತೊಂದರೆ ಆಗಲ್ಲ ಅಲ್ವಾ? ಇದೇನ್ ರಿಯಲ್ ರೇಪ್ ಅಲ್ವಲ್ಲ, ಬಿಡ್ರಿ. ಇದು ಡ್ಯೂಪ್ಲಿಕೇಟ್ ತಾನೇ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಸರಿ. ಲೇ ಸೀನು, ಲೇ ಸೀನು ಕೇಳೋ, ಇಲ್ಲಿ ನಿಂತ್ಕೊಳ್ಳ. ಏನಪ್ಪ ನೀವೇನಿಲ್ಲಿ? ಮನೆಯೆಲ್ಲ ಹುಡುಕ್ದೆ ಕಣೋ, ಒಂದ್ 100 ರೂಪಾಯಿ ಕೂಡ ಸಿಗ್ಲಿಲ್ಲ ಕಣ. ನಿಮ್ಮ ಅಮ್ಮನ್ ಕೇಳ್ದೆ, ಕೊಡಲ್ಲ ಅಂದು. ಅದಕ್ಕೆ ನಿನ್ನ ನೋಡ್ಕೊಂಡ್ ಬಂದೆ ಕಣ. ಹಾಗಂತ ಹೊಲದ ಕೆಲಸ ನೋಡ್ಕೊಳಕ್ ಬಂದ? ಚಿಚಿ, ಏನ್ ಮಾತಾಡ್ತಿದ್ಯೋ ನೀನು? ಇಷ್ಟುದ ಮಗ ನೀನು ಇರ್ಬೇಕಾದ್ರೆ ನಾನು ಹೊಲದ ಕೆಲಸ ಮಾಡೋದಂದ್ರೆ ಏನು? ಏನ್ ಮಾತಾಡ್ತಿದ್ಯೋ ನೀನು? ಮತ್ ಯಾಕೆ ಬಂದ್ರಿ? ಲೇ, ಮನ್ಸ್ ಯಾಕೋ ಸರಿ ಇಲ್ಲ ಕಣೋ. ಒಂದ್ 100 ಕೊಟ್ರೆ ಎಣ್ಣೆ ಹಾಕೊಂಬರ್ತೀನಿ. ನಿನ್ನೆ ತಾನೇ ಕುಡಿದ್ರಲ್ಲಪ್ಪ. ಅದ್ ನಿನ್ನೆ ಕಣೋ, ಮನ್ಸಲ್ವಾ, ಅವಾಗ ಅವಾಗ ಬದ್ಲಾಗ್ತಾನೆ ಇರುತ್ತೆ. ಲೇ, ಬೇಗನೆ 100-500 ಕೊಟ್ರೆ ಹೋಗಿ ನನ್ನನ್ನೇ ನಂಬ್ಕೊಂಡು ಬದುಕ್ತಿರೋ ಶಾಪ್ಗೆ ಹೋಗಿ ಅವನಿಗೆ ಕೊಟ್ಬಿಡ್ತೀನಿ ಕಣೋ. ನನ್ನ ಹತ್ರ ಇಲ್ಲಪ್ಪ. ಲೇ, ಅಂತ ಮಾತ್ ಮಾತ್ರ ಆಡ್ಬೇಡ ಕಣೋ. ಆ ಕಡೆ ನಿಮ್ಮ ಅಮ್ಮನೂ ಕೊಡ್ದೆ, ಈ ಕಡೆ ನೀನು ಕೊಡ್ದೇನೆ. ಲೇ ಪಾಪ, ಶಾಪ್ನನ್ ಹೇಗ್ ಬದುಕ್ತಾನೋ? ಹೊಲಕ್ ಬಂದಾಗ ಯಾರಾದ್ರೂ ದುಡ್ಡು ತರ್ತಾರ ಹೇಳಿ? ಲೇ, ನೀನ್ ಅಂತ ಮಾತ್ ಹೇಳ್ಬೇಡ್ವೋ. ನೋಡು, ಯಾವ್ದೋ ಜೇಬಲ್ಲಿ ಇಟ್ಟಿರ್ತೀವ ನೋಡೋ, 100-500 ಇರುತ್ತೆ ನೋಡೋ ನೋಡೋ. ಆದ್ಯ ಅಮೆರಿಕಾಗ್ ಹೋಗ್ತಿದ್ದಾಳೆ ಅನ್ನೋ ನೋವಲ್ ನಾನಿದ್ರೆ ನೀವೇನಪ್ಪ? ಲೇ, ನನಗೂ ನೋವಾಗ್ತಿದೆ ಕಣೋ. ಆ ನೋವಲ್ಲೇ ನನ್ಗೂ ಎಣ್ಣೆ ಹೊಡಿಬೇಕನ್ಸ್ತಿದೆ ಕಣೋ. ಸುಮ್ನೆ ಹಿಂಸೆ ಕೊಡ್ಬೇಡಿ, ನನ್ನ ಹತ್ರ ಇಲ್ಲ. ಏ ಸೀನು, ಲೇ, ಏನ್ ಇವನು ಇನ್ನೂ ಬಂದೇ ಇಲ್ವಲ್ಲ? ಕ್ವಾರ್ಟರ್ ಎಣ್ಣೆಗೆ ದುಡ್ಡು ಕೊಡ್ದಿರೋ ಮಗ, ಗಂಡನ್ನು ಅರ್ಥ ಮಾಡ್ಕೊಳ್ದಿರೋ ಹೆಂಡತಿ, ಇಂಥವ್ರ ಜೊತೆ ನನ್ನಂತವ್ರು ಹೇಗೆ ಬದುಕ್ಬೇಕು? ಛೇ, ನನ್ನನ್ನೇ ನಂಬ್ಕೊಂಡಿರೋ ಶಾಪ್ನವ್ನು ಹೇಗ್ ಬದುಕ್ಬೇಕು? ಇಂಥ ಹೆಂಡತಿ ಮಗನ ಕೊಟ್ಟಿರೋದಕ್ಕೆ ಪ್ಲಾನ್ ವರ್ಕೌಟ್ ಆಯ್ತು. ಕ್ಷಮ್ಸೋಳಿ ಮಯ್ಯ, ಬೇರೆ ದಾರಿ ಇರ್ಲಿಲ್ಲ. ಯಾರನ್ನ ಕಾಪಾಡ್ಬೇಕು ಹೇಳ? ಯಾರಾದ್ರೂ ಇದೀರಾ? ದಯವಿಟ್ಟು ನನ್ನ ಕಾಪಾಡಿ. ಇವ್ ನನ್ನ ರೇಪ್ ಮಾಡಕ್ ನೋಡ್ದೆ ಸರ್. ಕಾಪಾಡಿ. ಏನಯ್ಯ, ಇಷ್ಟು ವಯಸ್ಸಾಗಿದೆ, ಬುದ್ಧಿ ಇಲ್ವಾ ನಿನ್ಗೆ? ನಿನ್ನ ವಯಸ್ಸೇನೋ, ಹುಡುಗಿ ವಯಸ್ಸೇನೋ? ಏನ್ ಸರ್, ನನ್ ಮಾತ್ ಕೇಳಲ್ವಾ ನೀವು? ಆ ಹುಡುಗಿನ ನನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ಲಿ. ಏನೋ, ಆ ಹುಡುಗಿನೇ ನಿನ್ನ ಒಳಗಡೆ ಕರ್ಕೊಂಡು ಹೋದ್ಲಾ? ನೋಡಿ ಸರ್, ಈಗ ಹೂವೆಲ್ಲ ಕಿತ್ತು ನನ್ ಮೇಲೆ ಬಿಸಾಕ್ದ ಸರ್. ಅಮ್ಮ ಸರ್, ಆ ಹುಡುಗಿನ ಮಲ್ಲಿಗೆ ಹೂ ಮಾಲೆನ ಪರ ಅಂತ ಕಿತ್ತಾಗಿದ್ಲು ಸರ್. ಹೌದಾ? ಮತ್ತೆ ಆ ಜಾಕೆಟ್ ಹರಿದಿರೋದು? ಹಾ, ಹೇಳು ಹುಡುಗಿ, ಹೇಳು, ನೀನೇ ಹೇಳು. ಅವಳ ಜಾಕೆಟ್ ನ ಹರ್ಕೊಂಡ್ಲು ಅಂತ ಹೇಳು. ಆ ಹುಡುಗಿ ಜಾಕೆಟ್ ನ ಅವಳೇ ಹರ್ಕೊಂಡ್ಲು ಅಂತ ನೀನು ಹೇಳ್ತಾ ಇದ್ಯಾ, ಅಷ್ಟೇ ಅಲ್ವಾ? ಅದೇ ನಡ್ತಿದ್ದು. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೋಡಿ ಸರ್. ಮುಚ್ಚಯ್ಯ, ಈ ಹುಡುಗಿನ ರೇಪ್ ಮಾಡೋದಕ್ಕೆ ನೋಡಿದಲ್ದೆ ಕತೆ ಬೇರೆ ಹೇಳ್ತಿದ್ಯಾ? ನಡಿ ಸ್ಟೇಷನ್ಗೆ. ನಾನ್ ರೇಪ್ ಮಾಡೋದಂದ್ರೆ ಏನು ಸರ್? ನನ್ನ ವಯಸ್ಸೇನು, ಹುಡುಗಿ ವಯಸ್ಸೇನು? ನಿಲ್ಸಯ್ಯ, ಈ ಕತೆನೆಲ್ಲ ಸ್ಟೇಷನ್ ಅಲ್ಲಿ ಹೇಳುವಂತೆ. ಗೋವಿಂದ 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 ಗೋವಿಂದ. ಅಯ್ಯೋ ಬನ್ನಿ ಸರ್. ಬರ್ತಾ ಇದ್ದೀನಿ. ಗೋವಿಂದ 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 ಗೋವಿಂದ. ಬನ್ನಿ ಸರ್. ಗೋವಿಂದ 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 ಗೋವಿಂದ
ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಗೋವಿಂದ ಹತ್ತಿ ಸರ್ ಹತ್ತಿ. ಗೋವಿಂದ 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 ರಾಜಿ ಇನ್ನು ಎಷ್ಟಿದೆ? ಇನ್ನು ಅರ್ಧ ಮೆಟ್ಲಿರ್ಬೋದು ಅಷ್ಟೇ ಸರ್. ಇನ್ನು ಅರ್ಧನಾ? ಅಯ್ಯೋ ಆಗೋಗುತ್ತೆ ಸರ್, ಬನ್ನಿ ಬನ್ನಿ. ಸರ್ ಬಿಸಿಲು ಸುಡ್ತಿದೆ, ಬನ್ನಿ ಬನ್ನಿ. ಗೋವಿಂದ 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 ಗೋವಿಂದ. ಅಯ್ಯೋ ಹೋಗಿ ಹೋಗಿ. ಗೋವಿಂದ ಗೋವಿಂದ ಅಯ್ಯೋ ಏನ್ ಸರ್ ಹಾಗೆಲ್ಲ ನೋಡ್ಬಾರ್ದು. ಗೋವಿಂದ ಗೋವಿಂದ ಹೋಗಿ ಸರ್ ಹೋಗಿ. ಗೋವಿಂದ 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 ರಾಜಿ ಗೋವಿಂದ 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 ಗೋವಿಂದ. ಅಯ್ಯೋ ಸರ್ ಹೋಗಿ.